ಪ್ರೈಸ್ ಲಾರ್ಡ್. ನಾವು ಅಂದ್ಕೊಳ್ತೀವಿ ದೇವರು ಕಷ್ಟಗಳನ್ನು ಕೊಟ್ಟು, ರೋಗಗಳನ್ನು ಕೊಟ್ಟು, ಬಡತನವನ್ನು ಕೊಟ್ಟು ನಮ್ಮನ್ನು ಪರೀಕ್ಷೆ ಮಾಡ್ತಾನೆ, ನಾವು ದೇವರಲ್ಲಿ ಇರ್ತೀವೋ ನಿಲ್ತೀವೋ ಇಲ್ವೋ ಅಂತೇಳಿ ನಮ್ಮನ್ನು ಪರೀಕ್ಷೆ ಮಾಡ್ತಾನೆ ಅಂತ ನಾವು ಅಂದ್ಕೊಳ್ತೀವಿ. ಆದರೆ ದೇವರು ವಾಕ್ಯ ಏನು ಹೇಳುತ್ತೆ ಅಂತ ನೋಡೋಣ. ಜ್ಞಾನೋಕ್ತಿಗಳು 27ನೇ ಅಧ್ಯಾಯ 21ನೇ ವಾಕ್ಯದಲ್ಲಿ, ಪುಟ ಕುಲುಮೆಗಳಿಂದ ಬೆಳ್ಳಿ ಬಂಗಾರಗಳಿಗೆ ಶೋಧನೆಯು ಹೇಗೋ, ಹೊಗಳಿಕೆಯಿಂದ ಮನುಷ್ಯನಿಗೆ ಶೋಧನೆಯು ಹಾಗೆ. ಇಲ್ಲಿ ದೇವರು ವಾಕ್ಯ ಹೇಳುತ್ತೆ, ಬೆಳ್ಳಿ ಬಂಗಾರಗಳನ್ನು ಪುಟ ಕುಲುಮೆಗಳಿಗೆ ಯಾಕೆ ಹಾಕ್ತಾರೆ ಅಂತಂದರೆ, ಆ ಬೆಳ್ಳಿ ಬಂಗಾರದಲ್ಲಿ ಏನಾದರೂ ಕಲ್ಮಶ ಇದ್ದರೆ ಹೊರಗಡೆ ತೆಗೆಯೋದಕ್ಕೆ, ಅದು ಪ್ಯೂರ್ ಆಗಿದೆಯೋ ಇಲ್ವೋ ಅಂತೇಳಿ ಟೆಸ್ಟ್ ಮಾಡೋದಕ್ಕೋಸ್ಕರವಾಗಿ ಬೆಳ್ಳಿ ಬಂಗಾರಗಳನ್ನ ಪುಟ್ಟ ಕುಲುಮೆಗಳಲ್ಲಿ ಹಾಕ್ತಾರೆ. ಅದೇ ರೀತಿಯಲ್ಲಿ ಮನುಷ್ಯರು ಯಾವ ರೀತಿಯಾಗಿ ಟೆಸ್ಟ್ ಹಾಕ್ತಾನೆ ಅಂತಂದರೆ, ಹೊಗಳಿಕೆ ಬಂದಾಗ ಅವನು ಪ್ಯೂರ್ ಆಗಿದ್ದಾನ ಅಥವಾ ಅವನಲ್ಲಿ ಕಲ್ಮಶ ಇದೆಯೋ ಇಲ್ಲವೋ ಅನ್ನೋದು ಟೆಸ್ಟ್ ಆಗುತ್ತದೆ. ಈ ಹೊಗಳಿಕೆ ಯಾವಾಗ ಬರುತ್ತೆ? ನಾವು ಸಕ್ಸಸ್ ಆದಾಗ, ಅಥವಾ ಎಕ್ಸಾಮಲ್ಲಿ ಸಕ್ಸಸ್ ಆದಾಗ, ಬಿಸ್ನೆಸ್ಸಲ್ಲಿ ಸಕ್ಸಸ್ ಆದಾಗ, ಮಿನಿಸ್ಟ್ರಿ ಚೆನ್ನಾಗಿ ಗ್ರೋತ್ ಆಗ್ತಾ ಇರಬೇಕಾದ್ರೆ, ಅಥವಾ ಒಳ್ಳೆ ಪ್ರಾಸ್ಪರಿಟಿ ಬಂದು ಒಳ್ಳೆ ನೇಮು ಫೇಮು ಬಂದಿರುತ್ತಲ್ಲ, ಆ ಸಮಯದಲ್ಲಿ ನಮಗೆ ಹೊಗಳಿಕೆ ಬರುತ್ತೆ. ಆ ಹೊಗಳಿಕೆ ಬಂದಂಥ ಸಮಯದಲ್ಲಿ ಆ ಹೊಗಳಿಕೆಯನ್ನು ನಾನು ನನ್ನ ಜ್ಞಾನದಿಂದ ಅಥವಾ ನನ್ನ ಶ್ರಮದಿಂದ ನಾನು ಪ್ರಾರ್ಥನೆ ಮಾಡಿದ್ರಿಂದಲೇ ನಾನು ಇಷ್ಟು ಗ್ರೋತ್ ಆಗ್ತಾ ಇದ್ದೀನಿ ಅಂತೇಳಿ ನನಗೆ ಅದನ್ನು ನಾನು ತಗೋತೀನೋ, ಅಥವಾ ದೇವರಿಗೆ ಮಹಿಮೆನ ಸಲ್ಲಿಸ್ತೀನೋ. ದೇವರೇ, ನೀನು ಜ್ಞಾನ ಕೊಟ್ಟಿದ್ದರಿಂದ ನಾನು ಈ ಎಕ್ಸಾಮನ್ನು ಪಾಸ್ ಆದೆ, ನೀನು ನನಗೆ ಈ ಬಲ ಕೊಟ್ಟಿದ್ದರಿಂದ ಏನೋ ನಾನು ಈ ಬಿಸ್ನೆಸ್ಸಲ್ಲಿ ನಾನು ಗ್ರೋ ಆಗೋಕ್ಕಾಯಿತು, ನೀನು ಈ ಅನಾಯಿಂಟಿಂಗನ್ನು ನನ್ನೊಳಗೆ ಇಟ್ಟಿರೋದ್ರಿಂದ ನಾನು ಈ ರೀತಿಯಾಗಿ ಮಿನಿಸ್ಟ್ರಿ ಗ್ರೋತ್ ಆಗೋದಕ್ಕೆ ಸಾಧ್ಯ ಆಯಿತು ಅಂತೇಳಿ ದೇವರಿಗೆ ಮಹಿಮೆನ ಸಲ್ಲಿಸ್ತೀಯೋ, ಅಥವಾ ತಾನೇ ಮಹಿಮೆಯನ್ನು ತಗೊಳ್ತೀಯೋ, ಆಗ ನಾವು ಟೆಸ್ಟ್ ಆಗ್ತೀವಿ. ಇನ್ನೂ ಕೆಲವರು ಏನು ಅಂದ್ಕೊಳ್ತಾರೆ ಗೊತ್ತಾ? ಅಯ್ಯೋ, ನಾನೇ ನೋಡಿದ್ದೀನಿ, ಏನು ಚೆನ್ನಾಗಿ ರಿಚ್ ಆಗಿಬಿಟ್ರೆ ಅಥವಾ ನಾನು ಚೆನ್ನಾಗಿ ಬೆಳೆದ್ಬಿಟ್ರೆ ಏನೋ ಈ ರೀತಿಯಾದಂಥ ಗರ್ವ ಬರುತ್ತೆ ನನ್ನಲ್ಲಿ ಅಂತೇಳಿ, ಈ ರೀತಿಯಾದಂಥ ನನಗೆ ಕೊಡಲೇಬೇಡ ದೇವರೇ ಸಕ್ಸಸ್ಸನ್ನು ಅಂತೇಳಿ ಪ್ರಾರ್ಥನೆ ಮಾಡೋರಿದ್ದಾರೆ. ಅದು ಕೂಡ ರಾಂಗೆ. ಯಾಕೆಂದರೆ ದೇವ್ರ ವಾಕ್ಯ ಏನು ಹೇಳುತ್ತೆ ಅಂತಂದರೆ, ನೀನು ಐಶ್ವರ್ಯವಂತನಾಗಬೇಕು ಅಂತೇಳಿ ನಾನು ನಿನಗೋಸ್ಕರ ಬಡವನಾಗಿದ್ದೀನಿ. ದೇವರು ನಮಗೋಸ್ಕರ ಬಡವನಾದದ್ದು ನಾವು ಐಶ್ವರ್ಯವಂತರಾಗಬೇಕು ಅಂತ. ಹಾಗಾದರೆ ನಾನು ಅದನ್ನು ಅಕ್ಸೆಪ್ಟ್ ಮಾಡಿದೆ, ಅದು ಬೇಡ ಅಂತ ಹೇಳ್ತೀನಿ ಅಂತಂದರೆ, ದೇವರು ಶಿಲುಬೆಯಲ್ಲಿ ಮುಗಿಸಿದನ್ನು ನಾನು ರಿಜೆಕ್ಟ್ ಮಾಡ್ತಾ ಇದ್ದೀನಿ ಅಂತ ಅರ್ಥ. ಓಕೆ. ಜೊತೆಗೆ ದೇವರಿಗೆ ಮಹಿಮೆಯನ್ನು ಕೊಡೋದ್ರ ಜೊತೆಗೆ ಮನುಷ್ಯರಿಗೂ ಸಹ ಅವ್ರದ್ದೇ ಆದಂಥ ಕ್ರೆಡಿಟನ್ನು ಕೊಡಬೇಕು. ಹೇಗೆ ಅಂದರೆ, ಒಂದು ಎಕ್ಸಾಮನ್ನು ಪಾಸ್ ಆಗಬೇಕು ಅಂತಂದರೆ ಅದರ ಹಿಂದೆ ಗುರುವಿನ ಶ್ರಮ ಇರುತ್ತೆ. ಬಿಸ್ನೆಸ್ಸಲ್ಲಿ ಸಕ್ಸಸ್ ಆಗಿರೋ ಅಂದರೆ ಅದರ ಹಿಂದೆ ಎಂಪ್ಲಾಯಿಯ ಶ್ರಮ ಇರುತ್ತೆ. ಅಥವಾ ನಮ್ಮ ಮಿನಿಸ್ಟ್ರಿ ಚೆನ್ನಾಗಿ ಗ್ರೋತ್ ಆಗ್ತಾ ಇದೆ ಅಂತಂದರೆ ಅದರ ಹಿಂದೆ ನಮಗೋಸ್ಕರ ಪ್ರಾರ್ಥನೆ ಮಾಡಿದವರು, ಪಾಸ್ಟರ್ಸ್ಗಳು, ಸಭೆ, ನಮ್ಮ ಪೇರೆಂಟ್ಸ್ಗಳು, ಫ್ಯಾಮಿಲಿಗಳು, ಅವರೆಲ್ಲರ ಶ್ರಮ ಇರುತ್ತೆ. ಅವ್ರಿಗೂ ಸಹ ನಾವು ಕ್ರೆಡಿಟನ್ನು ಕೊಡಬೇಕು. ಓಕೆ. ಇದೆಲ್ಲದಕ್ಕೂ ನಾವು ಏನು ಮಾಡಬೇಕು ಅಂತಂದರೆ, ಅಂಬಲ್ ಬಿಫೋರ್ ಎವ್ರಿ ಒನ್. ಏನು, ದೇವರ ಮುಂದೆ, ಮನುಷ್ಯರ ಮುಂದೆ, ಎಲ್ಲರ ಮುಂದೆ ತಮ್ಮನ್ನು ನಾವು ತಗ್ಗಿಸ್ಕೊಂಡು ದೇವರಿಗೆ ಮನುಷ್ಯರಿಗೆ ಕ್ರೆಡಿಟನ್ನು ಕೊಟ್ಟಿದ್ದೀವಿ ಅಂತಂದರೆ, you are tested and you are pure. Okay, may God bless you.